ಮೈ ಕೊರೆಯುವ ಚಳಿಗೆ ತಂಡ ಹೊಡೆದ ಬೀದರ್ ಮಂದಿ. ವಿಪರೀತ ಚಳಿಗೆ ನಗರದ ವಾಕಿಂಗ್ ಹಾಟ್ಸ್ಪಾಟ್ಗಳು ಖಾಲಿ. ಬೆಳಗ್ಗೆ 7 ಗಂಟೆ ಆದರೂ ಮನೆಯಿಂದ ಹೊರಬರಲು ಜನರ ಹಿಂದೇಟು. ಚಳಿಯಿಂದ ರಕ್ಷಿಸಿಕೊಳ್ಳಲು ಬೆಚ್ಚಗಿನ ಉಡುಪುಗಳ ಮೊರೆ ಹೋದ ಬೀದರ್ ಜನತೆ. ಟೊಪ್ಪಿಗೆ ಸ್ವೆಟರ್, ಗ್ಲೌಸ್ ಧರಿಸಿ ಮನೆಯಿಂದ ಹೊರ ಬರ್ತಿರೋ ಬೀದರ್ ಜನರು. ಬೀದರ್ನಲ್ಲಿ ಕನಿಷ್ಠ 7.4 ತಾಪಮಾನ ದಾಖಲಾಗಿದೆ. ಇದಕ್ಕೆ ಬೀದರ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಡಿಸೆಂಬರ್ 17ರವರೆಗೂ ಇದೇ ರೀತಿಯ ಚಳಿ ಮುಂದುವರೆಯಲಿದೆ ಎಂದು ಕೂಡ ಹವಾಮಾನ ಇಲಾಖೆ ಮಾಹಿತಿಯೊಂದನ್ನು ನೀಡಿದೆ. ಜನವರಿ ತಿಂಗಳಲ್ಲಿ ಇನ್ನಷ್ಟು ಚಳಿ ಕಂಡು ಬಂದಿದ್ದು 5.5 ಡಿಗ್ರಿವರೆಗೂ ಬರುವ ಸಾಧ್ಯತೆ ಎದುರಾಗಿದೆ. ಚಳಿಗೆ ಬಿಸಿಲಿನ ನಾಡು ಥಂಡ. ಜನವರಿಯಲ್ಲಿ ಕೂಡ 5 ಡಿಗ್ರಿವರೆಗೂ ದಾಖಲಾಗುವ ಸಾಧ್ಯತೆ. ಇಷ್ಟು ದಿನ ಗರಿಷ್ಠ ತಾಪಮಾನದಿಂದ ಪ್ರಖ್ಯಾತಿಯನ್ನು ಪಡೆದಿದ್ದಂಥ ಬೀದರ್ ಜಿಲ್ಲೆ ಈಗ ಕನಿಷ್ಠ ತಾಪಮಾನದಿಂದ ಜನರನ್ನು ಅಕ್ಷರಶಃ ತಂಡ ಹೊಡಿಸಿದೆ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯಲ್ಲಿ ಏನು 7.4 ತಾಪಮಾನ ಅಂದರೆ ಟೆಂಪ್ರೇಚರ್ ದಾಖಲಾಗಿದ್ದು ಜಿಲ್ಲೆಯಲ್ಲಿನ ಜನರು ನಿಜಕ್ಕೂ ಈ ಚಳಿಗೆ ಅಥವಾ ಥಂಡಿಗೆ ತಂಡ ಹೊಡೆದು ಹೋಗಿದ್ದಾರೆ. ಏನು ನಾನೀಗ ಬೀದರ್ ನಗರದಲ್ಲಿರುವ BVB ಕಾಲೇಜ್ ಆವರಣದಲ್ಲಿದ್ದೇನೆ. ಈ ಗ್ರೌಂಡ್ಗೆ ನಿತ್ಯ ನೂರಾರು ಜನರು ವಾಕಿಂಗ್ಗೆ ಬರ್ತಾ ಇದ್ದರು. ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ 5:30 6 ಗಂಟೆ ಅನ್ನೋಷ್ಟರಲ್ಲಿಗೆ ಜನ ಇಲ್ಲಿ ವಾಕಿಂಗ್ಗೆ ಬರ್ತಾಯಿದ್ರು. ಆದರೆ ಈ ಚಳಿಯಿಂದಾಗಿ ಜನರು ಇಲ್ಲದೆ ಬಿಕೋ ಅಂತ ಇದೆ ಇರೋದನ್ನ ನೋಡ್ತಿರ್ಬೋದು ನೀವೀಗ. ಗ್ರೌಂಡ್ ಖಾಲಿ ಇದೆ. ಅಂದರೆ ಇಲ್ಲಿ ನಿತ್ಯ ನೂರಾರು ಜನರು ಬೆಳಗ್ಗೆಯಿಂದನೇ ಒಂದು 5:30 6 ಗಂಟೆಗೆ ಬಂದು ಇಲ್ಲಿ ಜಮಾಯಿಸಿರ್ತಿದ್ರು. ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಜಾಗ ಕೂಡ ಸಿಗ್ತಿದ್ದಿಲ್ಲ. ಅಷ್ಟೊಂದು ಮಟ್ಟಿಗೆ ಜನರು ಇಲ್ಲಿ ಬರ್ತಾಯಿದ್ರು. ಆದರೆ ಚಳಿಯಿಂದಾಗಿ ಬೀದರ್ ಜಿಲ್ಲೆಯ ಜನರು ಅಕ್ಷರಶಃ ದಂಗಾಗಿ ಹೋಗಿದ್ದು ಬೆಳಗ್ಗೆ 7-8 ಗಂಟೆ ಆದರೂ ಮನೆಯಿಂದ ಆಚೆ ಬರೋಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರುವಂಥ ಜನರು ತಲೆಗೆ ಟೋಪಿ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಜಾಕೆಟ್ಗಳನ್ನ ಹಾಕಿದೆ ಮನೆಯಿಂದ ಆಚೆ ಬರೋಕ್ಕೂ ಕೂಡ ಭಯಪಡೋ ಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳನ್ನ ಶಾಲೆಗೆ ಕಳ್ಸೋಕೆ ಕೂಡ ಹೆದರ್ತಾ ಇದ್ದಾರೆ ಪಾಲಕರು. ಇಲ್ಲಿ ಕೆಲವೊಂದಿಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಈ ಚಳಿ ಬಗ್ಗೆ, ಯಾವ ರೀತಿ ವಾತಾವರಣ ಇದೆ ಅಂತ ಅವ್ರನ್ನ ಕೇಳೋಣ. ಸರ್, ಈಗ ಇಷ್ಟೊಂದು ದಾಖಲೆ ಪ್ರಮಾಣ ಚಳಿ ಅದ, ಹೆಂಗೆ ಅನ್ನಿಸ್ತದೆ? ಚಳಿ ಅಂತೂ ಬೀದರ್ದಾಗ ರೆಕಾರ್ಡ್ ಅನ್ನಿಸ್ಲತ್ತದ. ಪೂರ ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕದಾಗ. ಸೊ ಬಟ್ ಒಂದು ರೀತಿಯಿಂದ ಜನ ನೀವು ಅಂದಂಗೆ ಕಡಿಮೆ ಆಗ್ಯಾರ. ಬಟ್ ಅಟ್ ದ ಸೇಮ್ ಟೈಮ್ ನಮಗೇನು ಅನಿಸ್ತದೆ, ಇದೊಂದು ಒಳ್ಳೆಯ ವಾತಾವರಣ. ಇದು ಒಳ್ಳೆಯ ವಾತಾವರಣದಲ್ಲಿ ಮನೆಯಿಂದ ಹೊರಗೆ ಬಂದು ಎಕ್ಸಸೈಸ್ ಮಾಡೋದ್ರಿಂದ ಇದು ಒಂದು ಸ್ವಲ್ಪ ಹೆಚ್ಚಿನ ಬೆನಿಫಿಟ್ ಈ ಸೀಸನ್ದಾಗ ಸಿಗ್ತದೆ ಅಂತ ಅನ್ನಿಸ್ತದೆ. ಸೊ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತದೆ, ನೋಡ್ಬೇಕು. ಅದೇ ರೀತಿ ಇಲ್ಲಿ ತುಂಬ ಜನ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಚಳಿ ಫುಲ್ ದಾಖಲೆ ಪ್ರಮಾಣದ ಇಷ್ಟು ದಿವಸ ಬಿಸಿಲಿಗೆ ಖ್ಯಾತಿ ಆದಂಥ ಬೀದರ್ ಜಿಲ್ಲೆ ಚಳಿ ಆಗ್ಯದ. ಏನು ಹೇಳ್ತೀರಿ ಜನಕ್ಕೆ, ಎಷ್ಟು ಪ್ರಿಕಾಷನ್ಸ್ ತೊಗೋಬೇಕು, ಏನೇನು ಹೇಳ್ತೀರಿ? ಇಲ್ಲ, ಪ್ರಿಕಾಷನ್ ಸಂಬಂಧಪಟ್ಟಂಗೆ ಅಂತಂದರೆ ವಾರ್ಮ್ ಕ್ಲೋತ್ಸ್ ಎಲ್ಲ ವೇರ್ ಮಾಡೋದಾಗಲಿ, ಎವ್ರಿ ಡೇ ನಾವು ರೂಟೀನ್ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು ನಾವು ರೂಢಿಸ್ಕೋಬೇಕು. ಅದಲ್ಲದೆ ನಾವು ಈಗ ಒಂದು ಖುಷಿ ಏನಂತಂತಂದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ ನಮ್ಮಂಥ ವಾತಾವರಣ ಇಲ್ಲ. ಈಗ 7.5 ಡಿಗ್ರಿ ನಮ್ಮದು ರೆಕಾರ್ಡ್ ಆಗಿದೆ ಇತ್ತೀಚೆಗೆ, ಒಂದು 2-3 ದಿವಸದಿಂದ. ಸುಮಾರು ಒಂದು ತಿಂಗಳಿಂದ ಚಳಿ ತುಂಬಾ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ರಿಗೂ ಒಳ್ಳೆಯ ವಾರ್ಮ್ ಕ್ಲೋತ್ಸ್ ಹಾಕ್ಕೊಂಡು ಈ ಟೆಂಪ್ರೇಚರ್ ಎಂಜಾಯ್ ಮಾಡಿರಿ ಅಂತೀನಿ. ಬೇರೆ ಜನ ಎಲ್ಲ ಮನಾಲಿ ಕಾಶ್ಮೀರ ಎಲ್ಲ ಹೋಗ್ಬೇಕಂತಾರೆ, ನಮ್ಮಲ್ಲೇ ಆ ವಾತಾವರಣ ಕ್ರಿಯೇಟ್ ಆಗಿದೆ. ವಿ ಆರ್ ಲಕ್ಕಿಯೆಸ್ಟ್. ಅದೇ ರೀತಿ ಇಲ್ಲಿ ತುಂಬ ಜನ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ವೆದರ್ ಇದೆ, ಏನು ಹೇಳ್ತಾರೆ ಅಂತ. ಸರಿ, ವೆದರ್ಗೆ ಏನು ಹೇಳ್ತೀರಿ ಸರ್? ಫುಲ್ ಬಿಸಿಲಿರೋ ಜಾಗದಾಗ ಈಗ ಚಳಿ ಅದ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಅವಕಾಶ ನಮಗೆ ಸಿಗ್ತಿದ್ದಿಲ್ಲ, ನಾವೆಲ್ಲ ಹೊರಗಡೆ ಹೋಗ್ಬೇಕಾಗ್ತಿತ್ತು. ಅದಕ್ಕೋಸ್ಕರ ಈ ಸಲ ರೆಕಾರ್ಡ್ ಮಳಿನೂ ಆಗಿದೆ. ಮಳೆ ಅಂದರೆ ನಮ್ಗೆ ಇಷ್ಟು ಮಳೆ ಅಂತ ಗೊತ್ತೇ ಇದ್ದಿಲ್ಲ. ಅವಾಗ ಈ ಮಳಿನೂ ಅನುಭವಿಸಿದೆವು, ಈ ಚಳಿನೂ ಅನುಭವಿಸ್ಲಿಕ್ಕೆ ನಾವು ರೆಡಿ ಇದ್ದೆವು. ಅದಕ್ಕೆ ಜನಸಂಖ್ಯೆಯಲ್ಲಿ ಭಾಳ ಬರ್ತಿದ್ರು. ಕೆಲವರು ಸೀನಿಯರ್ ಸಿಟಿಸನ್ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಎನಿವೇ, ಬಟ್ ಇದ್ರ ಮಜಾನೇ ಬೇರೆ ಇದೆ. ವಿ ಆರ್ ಎಂಜಾಯಿಂಗ್. ಜನಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕು, ಹೆಂಗೆ ಎಚ್ಚರ ವಹಿಸ್ಬೇಕು? ಬಟ್ ಸ್ವಲ್ಪ ಬೆಚ್ಚಗಿರೋ ವಾತಾವರಣದಲ್ಲಿ ಸ್ವೆಟರು, ಕ್ಯಾಪು ಏನೋ ಹಾಕ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬರೋರು ಬರಬೇಕು. ಯಾಕೆ ಎಕ್ಸಸೈಸ್ ರೂಟೀನ್ ಇದೆ, ಅದು ತಪ್ಪಿಸ್ಬಾರ್ದು. ಹೆಂಗೆ ಊಟ ತಪ್ಪಲ್ಲ, ಎಕ್ಸಸೈಸು ವಾಕಿಂಗ್ ತಪ್ಪಬಾರ್ದು. ಬಟ್ ಪ್ರಿಕಾಷನ್ನಲ್ಲಿ ನಾವು ಇದು ಕೆಲಸ ಮಾಡಿದ್ರೆ ಏನಿಲ್ಲ. ಓಕೆ, ಜನರ ಮಾತಾಗಿತ್ತು. ಏನು ಚಳಿಗೆ ಜನ ಹೆದರಿದ್ರೆ ಅನ್ನೋ ಒಂದು ಏನು ಅಭಿಪ್ರಾಯ ನಮ್ಮಲ್ಲಿತ್ತು. ಆದರೆ ಜನ ನಿಜಕ್ಕೂ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಚಳಿಯನ್ನು ಎಂಜಾಯ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಬ್ಬರ ಫಿಸಿಕಲ್ ಕೋಚ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ ಈ ಚಳಿ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ. ಹಾಂ ಸರ್, ಏನು ಹೇಳ್ತೀರಿ ಸರ್ ಈ ಚಳಿ ಬಗ್ಗೆ? ಸರ್, ಖುಷಿ ಆಗುತ್ತೆ. ಯಾಕಂದರೆ ಈ ಟೈಪ್ ಕ್ಲೈಮೇಟಲ್ಲಿ ಸೊ ನಾನು ಜನಗಳಿಗೆ ಹೇಳೋದಿಷ್ಟೇ ಸರ್, ಇಂಥ ಕ್ಲೈಮೇಟಲ್ಲಿ ನಾವು ಫಿಟ್ನೆಸ್ ಮಾಡೋದಾಗಿರ್ಬೋದು, ಯಾರು ವಾಕಿಂಗ್ ಮಾಡ್ತಾರೋ ನೋಡಿರ್ಬೋದು ನೀವು, ಸಾಕಷ್ಟು ಜನ ಕಡಿಮೆ ಇದೆ ಇಲ್ಲಿ, ಜನ ಬರ್ತಾ ಇಲ್ಲ. ಸೊ ಈ ಟೈಮಲ್ಲಿ ನಾವು ಫಿಟ್ನೆಸ್ ಮಾಡಿದ್ರೆ ಒಳ್ಳೇದಂತ ನನಗನ್ಸುತ್ತೆ. ಆ್ಯಸ್ ಎ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟ್ರಾಗಿ ವರ್ಕ್ ಮಾಡ್ತೀವಿ ನಾವು.
ಸೊ ಮಕ್ಕಳಲ್ಲಿ ಆಗಿರ್ಬೋದು, ಒಂದು ಮಿಡ್ಲ್ ಏಜ್ ಆಗಿರ್ಬೋದು, ಓಲ್ಡ್ ಏಜ್ ಅಂದರೆ ಸ್ವಲ್ಪ ಸಮಸ್ಯೆ ಇದೆ ಅವ್ರದ್ದು, ಓಕೆ. ಬಟ್ ಇಂಥ ಟೈಮಲ್ಲಿ ನಾವು ಫಿಟ್ನೆಸ್ ಮಾಡೋದು ತುಂಬಾ ಒಳ್ಳೇದು ಹೆಲ್ತಿಗೆ. ಸೊ ಈ ಒಂದು ಕ್ಲೈಮೇಟಲ್ಲಿ ಫಿಟ್ನೆಸ್ ಮಾಡೋದು ತುಂಬ ಎಂಜಾಯ್ಮೆಂಟು, ಆ ಮಾತು ಯಾರಿಗೂ ಬರೋಲ್ಲ, ಖುಷಿಯಾಗುತ್ತೆ ತುಂಬ. ಸೊ ನಾನು ಜನರಿಗೆ ಹೇಳೋದು ನೀವು ಇಷ್ಟಪಡೋದು ಹೇಳಂತಂದರೆ, ಡೈಲಿ ನೀವು ಎಷ್ಟು ಜನ ಬರ್ತೀರೋ ಅಷ್ಟು ಜನ ಬಂದು ಸೊ ಬೆಳಗ್ಗೆ ವಾರ್ಮ್ ಅಪ್ ಆಗಿರ್ಬೋದು, ನೀವು ಫಿಟ್ನೆಸ್ ಮಾಡ್ಕೊಳ್ಬೇಕು, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳೋದು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಜನರ ಮಾತಾಗಿತ್ತು. ಏನೋ ಈ ಚಳಿಯಲ್ಲೂ ಕೂಡ ಇದನ್ನು ಎಂಜಾಯ್ ಮಾಡಿ, ಇದನ್ನು ಕಷ್ಟ ಅಂತ ಭಾವಿಸ್ತೆ ಎಂಜಾಯ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಇನ್ನೂ ಕೂಡ ಏನೋ ಜನವರಿ 14-15ರವರೆಗೂ ಇನ್ನೂ ಕನಿಷ್ಠ ತಾಪಮಾನಕ್ಕೆ ಬೀದರ್ ಜಿಲ್ಲೆಯಲ್ಲಿ ದಾಖಲಾಗುವ ಸಾಧ್ಯತೆಗಳಿದ್ದು ಜನರು ಎಚ್ಚರ ವಹಿಸಿ ಓಡಾಡಬೇಕು. ಏನು ಬೆಚ್ಚಗಿನ ವಾತಾವರಣದಲ್ಲಿ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಸ್ವೆಟರ್ಗಳನ್ನ ಹಾಕ್ಕೊಂಡು ಓಡಾಡಬೇಕು ಅಂತ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.